ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಾರರ್ ಇನ್ಸಿಡೆಂಟ್ಸ್ ಅಥವಾ ಭಯಾನಕ ಘಟನೆ ನಡಿಬೇಕು ಅಂತ ಹೇಳಿದ್ರೆ ಪ್ರೇತಾತ್ಮ, ಭೂತ ಅಥವಾ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ಅಷ್ಟೇ ಕಾರಣ ಆಗಿರೋದಿಲ್ಲ. ಮತ್ತೊಂದು ರೀಸನ್ ಇರುತ್ತೆ, ಅದೇ ಸೈಕಾಲಜಿಕಲ್ ಡಿಸಾರ್ಡರ್. ಎಂದಿನಂತೆ ಊಟ ಮುಗಿಸಿ ಆ ಒಂದು ರಾತ್ರಿ ತನ್ನ ತಾಯಿಯ ಬಳಿಗೆ ಮಲಗಬೇಕು ಅಂತ ಬೆಡ್ರೂಮ್ಗೆ ಬಂದಿದ್ದ ಸ್ನೇಹ ತಾಯಿ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಅವಳ ದೇಹ ಫ್ಯಾನ್ಗೆ ನೇತಾಡ್ತಾ ಇರುತ್ತೆ. ಲೈಫ್ ವಿಕ್ಟಿಮ್ ಆಗಿ ಉಳ್ಕೊಂಡ್ಬಿಡ್ತಾಳೆ ನಮ್ಮ ಸ್ನೇಹ. ಹೀಗೆ 1 ವರ್ಷ ಕಳೆಯುತ್ತೆ, 2 ವರ್ಷ ಕಳೆಯುತ್ತೆ. ಆದರೆ ಇಂಥ ಟೈಮ್ನಲ್ಲಿ ಒಂದು ರಾತ್ರಿ ಗೌರವ್ ಊಟ ಮುಗಿಸಿ ತನ್ನ ಕೋಣೆಯಲ್ಲಿ ಆರಾಮಾಗಿ ಮಲಗಿರಬೇಕಾದ್ರೆ ಸರಿಸುಮಾರು 12 ಗಂಟೆಗೆ ಇದ್ದಕ್ಕಿದ್ದಂಗೆ ಯಾರೋ ವಿಚಿತ್ರವಾಗಿ ನಗುವಂಥ ಸೌಂಡ್ ಕೇಳಿಸುತ್ತೆ. ಎಚ್ಚರ ಆಗುತ್ತೆ ಗೌರವ್ಗೆ. ಆಮೇಲೆ ಮೆಲ್ಲಗೆ ಆ ಒಂದು ಮಗಳ ರೂಮಿನ ಡೋರನ್ನು ತೆಗಿತಾನೆ ಗೌರವ್. ತೆಗೆದ ತಕ್ಷಣ ಒಂದು ದೊಡ್ಡ ಶಾಕಿಂಗ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಮಗಳಾದಂಥ ಸ್ನೇಹ ಗೌರವ್ ಕಡೆಗೆ ತಿರುಗಿ ನೋಡ್ತಾಳೆ. ನೋಡಿ, ಹಾಯ್ ಪಪ್ಪ, ಮೊಮ್ಮ ಬಂದಿದ್ದಾರೆ. ಸ್ನೇಹ ನಿಜವಾಗ್ಲೂ ಮೆಂಟಲ್ ಡಿಸಾರ್ಡರ್ ಆಗಿದೆಯಾ ಅಥವಾ ಅವರ ತಾಯಿ ಕಾಣಿಸ್ತಾ ಇದ್ದಾರಾ ಸ್ನೇಹಗೆ? ಇವೆಲ್ಲ ಅವರ ತಾಯಿಯಿಂದ ಆಗ್ತಿದೆಯಾ? ಒಂದು ಕ್ವೆಶನ್ ಮಾರ್ಕ್ ಆಗಿ ಉಳಿದೋಗುತ್ತೆ ಗೌರವ್ಗೆ. ಅಲ್ಲಿ ಊಟ ಮಾಡೋದಕ್ಕೆ ಒಂದು ಬ್ಯಾಗ್ ಇದೆಯಲ್ಲ, ತಿಂಡಿ ತಿನ್ನೋದಕ್ಕೆ, ಆ ಬ್ಯಾಗಿಂದ ಅದರಲ್ಲಿರುವಂಥ ನೈಫನ್ನು ಎತ್ಕೊಂಡಿಟ್ಕೊ ನಿನ್ನ ಸೇಫ್ಟಿಗೆ ಅಂತ ಹೇಳೋ ಥರ ಆಗುತ್ತೆ. ನೋಡ್ತಿದ್ದಂಗೆ ಏನಾಗುತ್ತೆ, ಆ ಒಂದು ಭಯಾನಕ ಆಕೃತಿ ಅನ್ನಿಸ್ತಿರುತ್ತಲ್ಲ, ಆ ಒಂದು ಆಕೃತಿ ತನ್ನ ಕಾರಿನ ವಿಂಡೋ ಪಕ್ಕನೇ ಬಂದ್ಬಿಟ್ಟಿರುತ್ತೆ. ಕಾರ್ನ ಡೋರ್ ಏನಿದೆ ಅದನ್ನು ಓಪನ್ ಮಾಡ್ತಿದ್ದಂಗೆ ಸ್ನೇಹ ತನ್ನ ಕೈಯಲ್ಲಿದ್ದಂತಹ ಚಾಕುವನ್ನು ಚೆನ್ನಾಗಿ ಆ ಒಂದು ವ್ಯಕ್ತಿಗೆ ಚುಚ್ಚಿ ಸಾಯಿಸೇ ಬಿಡ್ತಾಳೆ. ಆ ಒಂದು ಇನ್ಸಿಡೆಂಟ್ ಆಗ್ತಿದ್ದಂಗೆ ಸ್ನೇಹ ಮೂರ್ಛೆ ತಪ್ಪಿ ಬಿದ್ದೋಗ್ತಾಳೆ ಕಾರ್ ಒಳಗಡೆ. ಬೆಳಕಾಗಿದೆ ಅಂತ ಕಾರಿಂದ ಆಚೆ ಬಂದು ನೋಡಿದ್ರೆ ಆ್ಯಂಬುಲೆನ್ಸ್ ನಿಂತಿರುತ್ತೆ, ಒಂದಷ್ಟು ಪೊಲೀಸ್ ಅವ್ರು ನಿಂತಿರ್ತಾರೆ. ಏನಿದು ಅಂತ ಆ್ಯಂಬುಲೆನ್ಸ್ ಹತ್ರ ಹೋಗಿ ಆ ಒಂದು ಸ್ಟ್ರಕ್ಚರಲ್ಲಿ ಒಂದು ಬಾಡಿಯನ್ನು ನೋಡ್ತಾಳೆ. ಮುಖ ನೋಡಿದ್ರೆ ಆ ಒಂದು ಬಾಡಿ ಅವರ ಅಪ್ಪಂದೇ ಆಗಿರುತ್ತೆ. ಅಲ್ಲಿರ್ತಕ್ಕಂತಹ ಪೊಲೀಸ್ ಅವರು ಕೂಡ ಸ್ನೇಹನ ಆ್ಯಂಬುಲೆನ್ಸ್ ಒಳಗಡೆ ತನ್ನ ತಂದೆ ಗೌರವ್ ಹೆಣ್ಣಿನ ಜೊತೆಗೇ ಕೂರಿಸ್ಕೊಂಡು ಡೋರ್ ಕ್ಲೋಸ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ. ಮಮ್ಮ ಅಂತ ನಗ್ತಾ ಹೋಗ್ತಾ ಇರ್ತಾಳೆ. ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಗ್ನೇಚರ್ ಸ್ಟುಡಿಯೋ. ನಾನು ಪ್ರಶಾಂತ್. ಸ್ನೇಹಿತರೆ, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹಾರರ್ ಇನ್ಸಿಡೆಂಟ್ಸ್ ಅಥವಾ ಭಯಾನಕ ಘಟನೆ ನಡಿಬೇಕು ಅಂತ ಹೇಳಿದ್ರೆ ಪ್ರೇತಾತ್ಮ, ಭೂತ ಅಥವಾ ಪ್ಯಾರನಾರ್ಮಲ್ ಆ್ಯಕ್ಟಿವಿಟೀಸ್ ಅಷ್ಟೇ ಕಾರಣ ಆಗಿರೋದಿಲ್ಲ. ಮತ್ತೊಂದು ರೀಸನ್ ಇರುತ್ತೆ, ಅದೇ ಸೈಕಾಲಜಿಕಲ್ ಡಿಸಾರ್ಡರ್. ಒಬ್ಬ ವ್ಯಕ್ತಿ ತನ್ನ ಭ್ರಮೆ ಹಾಗೆ ಇಲ್ಯೂಷನ್ಸಿಂದ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ರೆ ಸೈನ್ಸ್ ಹೇಳುತ್ತೆ ಇದು ಸೈಕಾಲಜಿಕಲ್ ಡಿಸಾರ್ಡರ್ ಅಂತ. ಮತ್ತೊಂದು ವರ್ಗ ಹೇಳುತ್ತೆ ಇದು ಭೂತ, ಪ್ರೇತ ಅಥವಾ ಮಾಟ ಮಂತ್ರದ ಎಫೆಕ್ಟ್ ಅಂತ. ಆದರೆ ಸರಿಯಾದಂತಹ ಉತ್ತರ ಯಾವುದು ಅಂತ ಇವತ್ತು ಯಾರಿಗೂ ಗೊತ್ತಿಲ್ಲ. ಇದೊಂದು ದೊಡ್ಡ ಕ್ವೆಶನ್ ಮಾರ್ಕ್ ಆಗಿ ಇವತ್ತಿಗೂ ಎಲ್ರಿಗೂ ಕಾಡ್ತಾ ಇದೆ. ಸೊ ಸ್ನೇಹಿತರೆ, ಹಾಗಾದರೆ ತಡ ಮಾಡದೆ ಇವತ್ತಿನ ಎಪಿಸೋಡನ್ನು ಶುರು ಮಾಡೋಣ. ಇವತ್ತಿನ ಎಪಿಸೋಡ್ನಲ್ಲಿ 13 ವರ್ಷದ ಸ್ನೇಹ ಉತ್ತರಾಖಂಡ್ ಭಾಗದಲ್ಲಿ ಇರ್ತಕ್ಕಂಥ ಒಂದು ಹೆಣ್ಣು ಮಗಳ ನೈಜ ಘಟನೆ ಆಗಿರುತ್ತೆ. ಸೊ ಸ್ನೇಹ ತುಂಬ ಖುಷಿಯಾಗಿ ಮುದ್ದಾಗಿ ಬೆಳೆಯುವಂತಹ ಹೆಣ್ಮಗಳಾಗಿರ್ತಾಳೆ. ಅವಳಿಗೆ ಸರಿಸುಮಾರು 13 ವರ್ಷ ಆಗಿರುತ್ತೆ. ಅವರ ತಂದೆ ಗೌರವ್ಗಂತೂ ಸ್ನೇಹ ಅಂತ ಹೇಳಿದ್ರೆ ತುಂಬಾ ಅಚ್ಚುಮೆಚ್ಚು ಅಂತ ಹೇಳ್ಬೋದು. ಅಂದರೆ ಮುದ್ದು ಮಾಡೋದು, ದಟ್ ಈಸ್ ಎ ಸೇಯಿಂಗ್. ಅಂದರೆ ಹಿಂದಿಯಲ್ಲಿ ಒಂದು ಮಾತಿದೆ, ಪಾಪ ಕಿ ಪರಿ ಅಂತ. ಕನ್ನಡದಲ್ಲಿ ಹೇಳೋದಾದರೆ ತಂದೆಯ ಮುದ್ದಿನ ಮಗಳು ಅಂತ ಹೇಳ್ಬೋದು. ಅಂದರೆ ಪ್ರತಿಯೊಂದು ಮನೆಯಲ್ಲೂ ತನ್ನ ಹೆಣ್ಮಕ್ಳಿಗೆ ಹೆಚ್ಚಾಗಿ ತಂದೆ ಅಂದರೂ ತುಂಬ ಕ್ಲೋಸ್ ಆಗಿರ್ತಾರೆ, ತುಂಬ ಪ್ರೀತಿಯನ್ನು ಕೊಡ್ತಾರೆ, ಸೆಕ್ಯೂರ್ ಆಗಿ ನೋಡ್ಕೊತಾರೆ. ಆದರೆ ಗೌರವ್ ಸ್ನೇಹಳ ವಿಚಾರಕ್ಕೆ ಬಂದರೆ ಪ್ರೀತಿ, ವಿಶ್ವಾಸ, ಕೇರ್ ಜೊತೆಗೆ ಎಕ್ಸ್ಟ್ರಾ ಕೇರ್, ಸೆಕ್ಯೂರನ್ನು ಕೊಟ್ಟು ಕಾಪಾಡ್ಕೊಂಡಿರ್ತಾನೆ. ರೀಸನ್ ಇಷ್ಟೇ, ಸ್ನೇಹ 6 ವರ್ಷ ಆಗಿದ್ದಾಗ ಅವಳ ಜೀವನದಲ್ಲಿ ನಡೆದಿರ್ತಕ್ಕಂತಹ ಆ ಒಂದು ಭಯಾನಕ ಘಟನೆ ಆಗಿರುತ್ತೆ. ಅವತ್ತು ಸ್ನೇಹಗೆ ಸರಿಸುಮಾರು 6 ವರ್ಷ ವಯಸ್ಸಾಗಿರುತ್ತೆ. ಎಂದಿನಂತೆ ಊಟ ಮುಗಿಸಿ ಆ ಒಂದು ರಾತ್ರಿ ತನ್ನ ತಾಯಿಯ ಬಳಿಗೆ ಮಲಗಬೇಕು ಅಂತ ಬೆಡ್ರೂಮ್ಗೆ ಬಂದಿದ್ದ ಸ್ನೇಹ ನೋಡಿದಂತಹ ದೃಶ್ಯನೇ ಅಷ್ಟೊಂದು ಭಯಾನಕವಾಗಿರುತ್ತೆ. ಯಾಕಂತ ಹೇಳಿದ್ರೆ ಸ್ನೇಹಳ ತಾಯಿ ಸೂಸೈಡ್ ಮಾಡ್ಕೊಂಡಿರ್ತಾಳೆ. ಅವಳ ದೇಹ ಫ್ಯಾನ್ಗೆ ನೇತಾಡ್ತಾ ಇರುತ್ತೆ. ಲೈಫ್ ವಿಕ್ಟಿಮ್ ಆಗಿ ಉಳ್ಕೊಂಡ್ಬಿಡ್ತಾಳೆ ನಮ್ಮ ಸ್ನೇಹ. ಜೋರಾಗಿ ಕಿರಿಸ್ತಾಳೆ.
ಅದನ್ನು ಕೇಳಿದಂತಹ ಗೌರವ್ ರೂಮ್ ಒಳಗೆ ಧಾವಿಸಿ ಓಡಿ ಬರ್ತಾನೆ. ಹಾಗಾದರೆ ಸ್ನೇಹಳ ತಾಯಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾದ್ರು ಯಾಕೆ? ರೀಸನ್ ಇಷ್ಟೇ, ಸ್ನೇಹಳ ತಾಯಿ ಹಲವು ವರ್ಷಗಳಿಂದ ಸೈಕಾಲಜಿಕಲ್ ಡಿಸಾರ್ಡರಿಂದ ಸಫರ್ ಆಗ್ತಾ ಇರ್ತಾಳೆ. ಎಷ್ಟೇ ವರ್ಷ ಆದರೂ ಅದರಿಂದ ಕ್ಯೂರ್ ಆಗ್ತಾ ಇರೋದಿಲ್ಲ. ತುಂಬ ಹೋರಾಡ್ತಾಳೆ ಅದರಿಂದ ಆಚೆ ಬರೋದಕ್ಕೆ, ಆದರೆ ಸಾಧ್ಯ ಆಗ್ತಾ ಇರೋದಿಲ್ಲ. ಅದೇನಾಯಿತೋ ಏನೋ ಗೊತ್ತಿಲ್ಲ, ಒಂದು ದಿನ ಆತ್ಮಹತ್ಯೆ ಮಾಡಿಕೊಂಡೇ ಬಿಡ್ತಾಳೆ. ಈ ಒಂದು ಇನ್ಸಿಡೆಂಟ್ ಆದಮೇಲೆ ಗೌರವ್ ತನ್ನ ಮಗಳಿಗೆ ತುಂಬಾ ಎಕ್ಸ್ಟ್ರಾ ಕೇರ್ ಕೊಟ್ಟು ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಎಕ್ಸ್ಟ್ರಾ ಕೇರ್ ಅಂತ ಹೇಳಿದ್ರೆ, ತಾನು ಆಫೀಸ್ಗೆ ಹೋಗ್ತಾ ಇದ್ದ ಮೊದಲು ಕೆಲಸ ಮಾಡೋದಕ್ಕೆ, ಆದರೆ ಈಗ ವರ್ಕ್ ಫ್ರಮ್ ಹೋಮನ್ನು ಆಪ್ಟ್ ಮಾಡಿಕೊಂಡು ಮನೆಯಿಂದನೇ ಕೆಲಸ ಮಾಡಿಕೊಂಡು ಮಗಳನ್ನ ಎಲ್ಲೂ ಬಿಟ್ಟು ಹೋಗದೆ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಕಾರಣ ಇಷ್ಟೇ, ತನ್ನ ತಾಯಿಯಲ್ಲಿದ್ದಂತಹ ಆ ಒಂದು ಮೆಂಟಲ್ ಡಿಸಾರ್ಡರ್ ಮಗಳಿಗೂ ಕೂಡ ಬರಲೇಬಾರ್ದು ಅನ್ನುವಂತಹ ಕಾರಣಕ್ಕೆ ಗೌರವ್ ಎಕ್ಸ್ಟ್ರಾ ಕೇರ್ ಹಾಗೆ ಎಕ್ಸ್ಟ್ರಾ ಅಫೆಕ್ಷನಿಂದ ನೋಡ್ಕೊತಾ ಇರ್ತಾನೆ. ಹೀಗೆ 1 ವರ್ಷ ಕಳೆಯುತ್ತೆ, 2 ವರ್ಷ ಕಳೆಯುತ್ತೆ. ಈ 2 ವರ್ಷ ಸ್ನೇಹ ಹಾಗೆ ಗೌರವ್ ತುಂಬ ಖುಷಿಯಾಗಿ ಜೀವನವನ್ನು ನಡೆಸಿರ್ತಾರೆ. ಆದರೆ ಇಂಥ ಟೈಮ್ನಲ್ಲಿ ಒಂದು ರಾತ್ರಿ ಗೌರವ್ ಊಟ ಮುಗಿಸಿ ತನ್ನ ಕೋಣೆಯಲ್ಲಿ ಆರಾಮಾಗಿ ಮಲಗಿರಬೇಕಾದ್ರೆ ಸರಿಸುಮಾರು 12 ಗಂಟೆಗೆ ಇದ್ದಕ್ಕಿದ್ದಂಗೆ ಯಾರೋ ವಿಚಿತ್ರವಾಗಿ ನಗುವಂಥ ಸೌಂಡ್ ಕೇಳಿಸುತ್ತೆ. ಎಚ್ಚರ ಆಗುತ್ತೆ ಗೌರವ್ಗೆ. ಆದರೂ ಕೂಡ ಗೌರವ್ ಏನೂ ಅನಿಸೋದಿಲ್ಲ. ಬಹುಶಃ ಭ್ರಮೆ ಅಥವಾ ಕನಸಿರ್ಬೋದು, ನಾನು ಮಲಗಿದ್ನಲ್ಲ ಅದಕ್ಕೋಸ್ಕರ ಕನಸಲ್ಲಿ ಈ ರೀತಿ ಕೇಳಿಸಿರ್ಬೋದಲ್ಲ ಅಂತ ಅಂದ್ಕೋತಾನೆ. ಇನ್ನೇನು ಮಲಗಕ್ಕೆ ಹೋಗಬೇಕು, ವಿಚಿತ್ರವಾಗಿ ಅಳುವಂಥ ಸೌಂಡ್ ಕೂಡ ಗೌರವ್ಗೆ ಕೇಳಿಸುತ್ತೆ. ಆಗ ಒಂಚೂರು ಗಾಬರಿ ಆಗುತ್ತೆ ಗೌರವ್ಗೆ. ಸ್ವಲ್ಪ ಹೊತ್ತು ಬಿಟ್ಟು ಒಂಚೂರು ನಗೋದು ಅಳೋದು ಎರಡೂ ಮಿಕ್ಸ್ ಆಗಿ ಸೌಂಡ್ ಕೇಳುತ್ತೆ ವಿಚಿತ್ರವಾಗಿ ಗೌರವ್ಗೆ. ಆ ಒಂದು ವಿಚಿತ್ರವಾದಂತಹ ಸೌಂಡು ತನ್ನ ಮಗಳ ಕೊಠಡಿಯಿಂದ ಬರ್ತಿದೆ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ಗೌರವ್ಗೆ. ಗಾಬರಿಯಿಂದ ಹೋಗ್ತಾನೆ, ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಆ ಒಂದು ರೂಮ್ನ ಬಾಗಿಲ ಹತ್ರ ತನ್ನ ಕೈ ನಡುಗ್ತಾ ಇರುತ್ತೆ ಗೌರವ್ಗೆ. ಆಮೇಲೆ ಮೆಲ್ಲಗೆ ಆ ಒಂದು ಮಗಳ ರೂಮಿನ ಡೋರನ್ನು ತೆಗಿತಾನೆ ಗೌರವ್. ತೆಗೆದ ತಕ್ಷಣ ಒಂದು ದೊಡ್ಡ ಶಾಕಿಂಗ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು. ಮಗಳಾದಂಥ ಸ್ನೇಹ ಗೌರವ್ ಕಡೆಗೆ ತಿರುಗಿ ನೋಡ್ತಾಳೆ. ನೋಡಿ, ಹಾಯ್ ಪಪ್ಪ, ಮೊಮ್ಮ ಬಂದಿದ್ದಾರೆ ಅಂತ ವಿಚಿತ್ರವಾಗಿ ಹೇಳೋದಕ್ಕೆ ಶುರು ಮಾಡ್ತಾಳೆ. 1 ಸೆಕೆಂಡ್ಗೆ ಗೌರವ್ಗೆ ಏನು ಹೇಳಬೇಕು ಗೊತ್ತೇ ಆಗೋದಿಲ್ಲ. ಯಾಕಂತ ಹೇಳಿದರೆ ಸ್ನೇಹಳ ತಾಯಿ ತೀರ್ಕೊಂಡು ಸುಮಾರು 2 ವರ್ಷ ಆಗೋಗಿರುತ್ತೆ. ಆ ಕಡೆ ತಿರುಗಿ ನೋಡಿದ್ರೆ ಖಾಲಿ ಗೋಡೆ ಕಾಣ್ತಿರುತ್ತೆ. ಆದರೂ ಕೂಡ ಮಮ್ಮಿ ಬಂದಿದ್ದಾರೆ, ನನ್ನ ಮಮ್ಮಿ ಜೊತೆ ಆಟ ಆಡ್ತಾ ಇದ್ದೀನಿ, ನೀನು ಬಂದು ಆಟ ಆಡು ಅಂತ ಅಂದಾಗ ಈ ಒಂದು ಇನ್ಸಿಡೆಂಟ್ನ ನೋಡಿದಂತಹ ಗೌರವ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಗೊತ್ತೇ ಆಗೋದಿಲ್ಲ. ಕಂಪ್ಲೀಟಾಗಿ ಬ್ಲ್ಯಾಂಕ್ ಆಗೋಗ್ತಾನೆ. ಗಾಬರಿಯಿಂದ ರೂಮಿಂದ ಆಚೆ ಬಂದೇ ಬಿಡ್ತಾನೆ. ಮಾರನೇ ದಿನ ಬೆಳಿಗ್ಗೆ ಗೌರವ್ ತನಗೆ ಗೊತ್ತಿರುವಂಥ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ತಾನೆ ಫೋನಿನ ಮುಖಾಂತರ. ನಡೆದಂತಹ ಘಟನೆಗಳನ್ನೆಲ್ಲ ವಿವರಿಸ್ತಾನೆ ಮಗಳ ಬಗ್ಗೆ. ಕೇಳಿದ ಡಾಕ್ಟರ್, ಇದು ಖಂಡಿತವಾಗ್ಲೂ ಸ್ಕಿಜೋಫ್ರೀನಿಯಾ ಅಟ್ಯಾಕ್ ಆಗಿದೆ ನಿನ್ನ ಮಗಳಿಗೆ, ಆದಷ್ಟು ಬೇಗ ನಾವು ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಬೇಕು, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ ತಕ್ಷಣ ಗೌರವ್ ಇದನ್ನು ಕೇಳಿ ತುಂಬ ಬೇಜಾರಾಗುತ್ತೆ, ಗಾಬರಿ ಆಗುತ್ತೆ. ಏನು ಅಂದ್ಕೊಂಡಿದ್ನೋ ಆಗಬಾರ್ದು ಅಂತ ಅದೇ ನಡೀತದೆ. ತನ್ನ ಹೆಂಡತಿಗಾದಂತಹ ಒಂದು ಮೆಂಟಲ್ ಡಿಸಾರ್ಡರ್ ಮಗಳಿಗೂ ಕೂಡ ಬಂದ್ಬಿಟ್ಟಿದೆ ಅಂತ ಹೇಳಿ ತುಂಬ ಬೇಜಾರಾಗಿ ಫೋನನ್ನು ಕಟ್ ಮಾಡ್ತಾನೆ. ಆಗ ಗೌರವ್ ಕೂಡ ಡಿಸೈಡ್ ಮಾಡ್ತಾನೆ, ಸ್ನೇಹಾಗೆ ಡಾಕ್ಟ್ರ್ ಹೇಳಿದಾಗೆ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಬಹುಶಃ ಎಲ್ಲ ಸರಿ ಹೋಗ್ಬೋದು, ಹೇಗಾದರೂ ಮಾಡಿ ಸ್ನೇಹಾಗೆ ಇದಕ್ಕೆ ಕನ್ವಿನ್ಸ್ ಮಾಡಬೇಕು ಅಂಥೇಳಿ ಕನ್ವಿನ್ಸ್ ಮಾಡೋದಕ್ಕೆ ಸ್ನೇಹ ಹತ್ರ ಹೋದಾಗ ಸ್ನೇಹ ವಿಪರೀತವಾಗಿ ಗಲಾಟೆ ಮಾಡ್ತಾಳೆ. ನಾನು ಯಾಕೆ ಅಲ್ಲಿಗೆ ಬರಬೇಕು, ನಾನೆಲ್ಲ ಸರಿ ಇದೆ, ನನಗೆ ಯಾವುದೂ ಪ್ರಾಬ್ಲಮ್ ಇಲ್ಲ, ಪ್ಲೀಸ್ ಡ್ಯಾಡಿ ಈ ರೀತಿ ನಂಗೆ ಹಿಂಸೆ ಮಾಡಬೇಡಿ ಅಂತ ಅಳ್ಕೊಂಡೆಲ್ಲ ಕೇಳೋದಕ್ಕೆ ಶುರು ಮಾಡಿದಾಗ ಗೌರವ್ಗೂ ಕೂಡ ಎಲ್ಲೋ ಒಂದು ಕಡೆ ಮಗಳಿಗೆ ದುಃಖ ಕೊಡೋದೇ ಇಷ್ಟ ಇರೋದಿಲ್ಲ. ಇನ್ನು ಎಲ್ಲಿ ಇನ್ನಷ್ಟು ಅಗ್ರೆಸಿವ್ನೆಸ್ ಜಾಸ್ತಿ ಆಗಿಬಿಡುತ್ತೆ ಅಂಥೇಳಿ, ಸರಿ ಹಾಗಾದರೆ ನಾವು ಡಾಕ್ಟರ್ ಹತ್ರ ಹೋಗೋದು ಬೇಡ, ಒಂದಷ್ಟು ಯೋಗ ಪ್ರಾಕ್ಟೀಸ್ ಮಾಡೋಣ, ಒಂದಷ್ಟು ಆಟ ಆಡೋಣ, ಆಗ ನೀನು ಮತ್ತಷ್ಟು ಲವಲವಿಕೆಯಿಂದ ಇರ್ತೀಯ ಅಂಥೇಳಿ ಕನ್ವಿನ್ಸ್ ಮಾಡ್ತಾನೆ. ಆಯಿತು ಅಂತ ಹೇಳಿಬಿಟ್ಟು ಯೋಗ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಇಬ್ಬರೂ. ಇದಕ್ಕಿದ್ದಂಗೆ ಯೋಗ ಮಾಡಬೇಕಾದ್ರೆ ಸ್ನೇಹ ಆ ಯೋಗ ಮ್ಯಾಟನ್ನು ಎತ್ತಿ ಬಿಸಾಕುವಂಥದ್ದು, ಈ ರೀತಿ ಆ್ಯಕ್ಟಿವಿಟೀಸನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ. ಕಾಲಕ್ರಮೇಣ ದಿನೇ ದಿನೇ ಸ್ನೇಹಳ ಬಿಹೇವಿಯರ್ ವರ್ಸ್ಟ್
ವರ್ಸ್ಟಿಂದ ವರ್ಸ್ಟ್ ಆಗ್ತಾ ಹೋಗುತ್ತೆ, ಎಕ್ಸ್ಟ್ರೀಮ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಅವರ ತಾಯಿ ಸತ್ತಂತಹ ದಿನ ಅಂದರೆ ಆ್ಯನಿವರ್ಸರಿ ದಿನ ಅಥವಾ ಆ ಒಂದು ತಿಂಗಳಲ್ಲಿ ಮಾತ್ರ ಸ್ನೇಹಾಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಕೈಗೆ ಸಿಕ್ಕಿದಂತಹ ತನ್ನ ಆಟಿಕೆಯನ್ನು ಇಟ್ಕೊಂಡು ಎಸೆಯೋಂಥದ್ದಾಗಿರ್ಬೋದು, ಕೈಯಲ್ಲಿ ಚಾಕು ಇಟ್ಕೊಂಡು ಯಾರಿಗಾದ್ರೂ ಅಟ್ಟಿಸ್ಕೊಂಡು ಹೋಗುವಂಥದ್ದಾಗಿರ್ಬೋದು, ಈ ರೀತಿ ಆಗ್ತಿರುತ್ತೆ. ಹಾಗೆಯೇ ಇದ್ದಕ್ಕಿದ್ದಂಗೆ ಬ್ಲ್ಯಾಂಕ್ ಜಾಗ ಅಂದರೆ ಗೋಡೆ ಹತ್ರ ನೋಡಿಕೊಂಡು ನಕ್ಕೊಂಡು ಮಾತಾಡ್ತಾ ಇರ್ತಾಳೆ ಸ್ನೇಹ. ಇದನ್ನು ನೋಡಿ ಕೇಳಿದ್ರೆ ಮಮ್ಮಿ ಬಂದಿದ್ದಾರೆ, ಮಮ್ಮಿ ಹತ್ರ ಮಾತಾಡ್ತಾ ಇದ್ದೀನಿ ಡ್ಯಾಡಿ, ನೀವು ಮಾತಾಡಿ ಅಂತ ಹೇಳ್ತಾಳೆ. ಮತ್ತಷ್ಟು ಭಯ ಸ್ಟಾರ್ಟ್ ಆಗುತ್ತೆ ಗೌರವ್ಗೆ. ಹಾಗಾದರೆ ಸ್ನೇಹ ನಿಜವಾಗ್ಲೂ ಮೆಂಟಲ್ ಡಿಸಾರ್ಡರ್ ಆಗಿದೆಯಾ ಅಥವಾ ಅವರ ತಾಯಿ ಕಾಣಿಸ್ತಾ ಇದ್ದಾರಾ ಸ್ನೇಹಾಗೆ? ಇವೆಲ್ಲ ಅವರ ತಾಯಿಯಿಂದ ಆಗ್ತಿದೆಯಾ? ಒಂದು ಕ್ವೆಶನ್ ಮಾರ್ಕ್ ಆಗಿ ಉಳಿದೋಗುತ್ತೆ ಗೌರವ್ಗೆ. ಈ ಎಲ್ಲ ಇನ್ಸಿಡೆಂಟ್ಸ್ ನೋಡ್ತಾ ಇರುವಂಥ ಗೌರವ್ಗೆ ದಿನೇ ದಿನೇ ಟೆನ್ಷನ್ ಹೆಚ್ಚಾಗುತ್ತೆ, ಗಾಬರಿ ಆಗ್ತಾ ಇರುತ್ತೆ. ಸರ್ವೇ ಸಾಮಾನ್ಯ ಅಲ್ವಾ? ಮನೆಯಲ್ಲಿ ಮಗಳಿಗೆ ಅಥವಾ ಯಾರಿಗೇ ಆಗಲಿ ಮನೆಯಲ್ಲಿ ಈ ರೀತಿ ಆದಾಗ ಟೆನ್ಷನ್ ಹೆಚ್ಚಾಗೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಗೌರವ್ಗೂ ಕೂಡ ಟೆನ್ಷನ್, ಗಾಬರಿ ಒಟ್ಟೊಟ್ಟಿಗೆ ಹೆಚ್ಚಾಗ್ತಿರುತ್ತೆ. ಇದರಿಂದ ಒಂದಷ್ಟು ರಿಸರ್ಚನ್ನ ಮಾಡ್ತಾನೆ ಗೌರವ್. ಅಂದರೆ ಯೂಟ್ಯೂಬ್ ವೀಡಿಯೋಸ್ ನೋಡಿ ಏನಾದರೂ ರಿಸಲ್ಟ್ಸ್ ಸಿಗ್ಬೋದಾ ಅಥವಾ ಪುಸ್ತಕಗಳನ್ನ ಓದ್ತಾ ಇರ್ತಾನೆ. ಸೊ ಇವೆಲ್ಲ ಓದಿದ್ರೂ ಕೂಡ ಯಾವುದೇ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಗೌರವ್ಗೆ. ಒಂದು ಫೈನ್ ಡೇ ಒಂದು ಡಿಸಿಷನಿಗೆ ಬರ್ತಾನೆ ಗೌರವ್. ಸೊ ಏನೇ ಆಗಲಿ ಬಹುಶಃ ಈ ಮನೆಯಲ್ಲೇ ಇರೋದ್ರಿಂದ ಈ ವಾತಾವರಣದಿಂದ ಏನಾದರೂ ಸ್ನೇಹ ಈ ರೀತಿ ಆಗ್ತಾ ಇರ್ಬೋದಾ, ನಾವೇನಾದರೂ ವಾತಾವರಣ ಚೇಂಜ್ ಮಾಡಿದ್ರೆ ಗುಣ ಆಗ್ಬೋದಾ ನನ್ನ ಮಗಳು ಅಂತ ಯೋಚನೆ ಮಾಡ್ತಾನೆ. ಒಂದು ಫೈನ್ ಡೇ ಡಿಸೈಡು ಮಾಡ್ತಾನೆ, ಒಂದಷ್ಟು ಟೂರಿಸಮ್ ಸ್ಪಾಟ್ಗಳಿಗೆ ಹೋಗೋಣ, ಒಂದಷ್ಟು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಬಹುಶಃ ನನ್ನ ಮಗಳಿಗೆ ಈ ಒಂದು ಡಿಸಾರ್ಡರಿಂದ ಆಚೆ ಬರ್ಬೋದು ಅಥವಾ ಬೇರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಅದರಿಂದ ಆಚೆ ಬರ್ಬೋದು ಅಂತ ಯೋಚನೆ ಮಾಡಿ ಸ್ನೇಹಾಗೆ ಹೇಳ್ತಾನೆ, ಸ್ನೇಹ ನಾವಿಬ್ಬರು ಒಂದು ವೀಕ್ ಮಟ್ಟಿಗೆ ಹೊರಗಡೆ ಹೋಗಿ ಬರೋಣವಾ? ಯಾಕಂತ ಹೇಳಿದ್ರೆ ಸುಮಾರು 2 ವರ್ಷದಿಂದ ನಾವು ಹೊರಗಡೆನೇ ಹೋಗಿಲ್ಲ, ಒಂದು ಚೇಂಜ್ ಸಿಗುತ್ತೆ ಅಂತ ಹೇಳಿದಾಗ ಸ್ನೇಹ ಕೂಡ ಖುಷಿಯಿಂದ ಒಪ್ಕೋತಾಳೆ. ಸರಿ ಡ್ಯಾಡಿ ಹೋಗೋಣ, ಇಬ್ಬರು ಹೋಗಿ ಜಾಲಿಯಿಂದ ಎಂಜಾಯ್ ಮಾಡೋಣ ಅಂತ ಖುಷಿಯಿಂದ ಒಪ್ಕೊತಾಳೆ ಸ್ನೇಹ. ಡಿಸೈಡ್ ಮಾಡಿದ ಹಾಗೆ ಗೌರವ್ ಹಾಗೆ ಸ್ನೇಹ ಇಬ್ಬರು ಟ್ರಾವೆಲ್ ಮಾಡೋದಕ್ಕೆ ರೆಡಿ ಆಗ್ತಾರೆ. ಉತ್ತರಾಖಂಡಲ್ಲಿರ್ತಕ್ಕಂತಹ ಬೆನ್ಸನ್ ಅನ್ನುವಂತಹ ಒಂದು ಹಿಲ್ ಸ್ಟೇಷನ್ಗೆ ಇಬ್ಬರು ಟ್ರಾವೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಒಂದಷ್ಟು ಲಗೇಜನ್ನು ಕೂಡ ಪ್ಯಾಕ್ ಮಾಡ್ಕೋತಾರೆ, ಒಂದಷ್ಟು ತಿಂಡಿ ತಿನಿಸನ್ನು ಪ್ಯಾಕ್ ಮಾಡಿಕೊಂಡು ಕಾರ್ ಒಳಗಡೆ ಡಂಪ್ ಮಾಡಿಕೊಂಡು ತಮ್ಮ ಜರ್ನಿಯನ್ನು ಶುರು ಮಾಡ್ತಾರೆ. ಸ್ನೇಹ ಕೂಡ ತುಂಬ ಖುಷಿಯಾಗಿ ಜೋಕ್ ಮಾಡಿಕೊಂಡು ತನ್ನ ತಂದೆಯ ಜೊತೆಗೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದನ್ನು ನೋಡಿ ಗೌರವ್ ಕೂಡ ತುಂಬ ಖುಷಿಯಾಗುತ್ತೆ. ಇಬ್ಬರು ಟ್ರಾವೆಲಿಂಗು ತುಂಬ ಖುಷಿಯಾಗಿ ಸಂತೋಷವಾಗಿ ಮಾಡ್ತಾ ಇರ್ತಾರೆ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಇದ್ದಕ್ಕಿದ್ದಂಗೆ ಬೆನ್ಸನ್ ಕೂಡ ಬರುತ್ತೆ, ಅಂದರೆ ಆ ಒಂದು ಹಿಲ್ ಸ್ಟೇಷನ್ ಕೂಡ ತಲುಪೇ ಬಿಡ್ತಾರೆ. ಹಿಲ್ ಸ್ಟೇಷನ್ ನೋಡ್ತಿದ್ದಂಗೆ ಸ್ನೇಹ ಖುಷಿಯಾಗಿ ಕಾರ್ ಡೋರನ್ನು ಓಪನ್ ಮಾಡಿಕೊಂಡು ಒಂದಷ್ಟು ದೂರ ನಗ್ನಗ್ತಾ ಓಡಾಡಿಕೊಂಡು ಆಟ ಆಡಿಕೊಂಡು, ಪಾಪ ನೀವು ಬನ್ನಿ ಆಟ ಆಡೋಣ, ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅಂತ ಖುಷಿಯಾಗಿ ತುಂಬ ನಾರ್ಮಲ್ ಆಗಿ ಕರೀತಾಳೆ. ಇದನ್ನು ನೋಡಿ ತುಂಬ ಖುಷಿಯಾಗುತ್ತೆ ಗೌರವ್ಗೆ. ಅವನ ಮನಸ್ಸಿನಲ್ಲಿ ಇದ್ದಂತಹದ್ದು ಒಂದೇ, ಹೇಗೆ ಆಗಲಿ ನನ್ನ ಮಗಳು ನಾರ್ಮಲ್ ಆಗಬೇಕು, ಗುಣ ಆಗಬೇಕು ಅನ್ನೋದು. ಹಾಗಾಗಿ ಮಗಳು ಕರೆದ ತಕ್ಷಣ ಓಡೋಗಿ ಇಬ್ಬರು ಕೂಡ ಆಟ ಆಡೋದಕ್ಕೆ ಶುರು ಆಗ್ತಾರೆ. ಹಾಗೆ 2 ಅವರು ಇಬ್ಬರು ಆಟ ಆಡ್ತಾರೆ. 2 ಅವರ್ ಹೇಗಾಗುತ್ತೆ ಗೊತ್ತೇ ಆಗೋದಿಲ್ಲ. ಖುಷಿಯಾಗಿ ಸುಸ್ತಾಗಿ ಕಾರಲ್ಲಿ ಬಂದು ಕುತ್ಕೋತಾರೆ. 2 ಅವರ್ ಹೇಗಾಯಿತು ಗೊತ್ತೇ ಆಗೋದಿಲ್ಲ ಅಲ್ವಾ ಪಪ್ಪ ಅಂತ ಸ್ನೇಹ ಕೂಡ ಗೌರವ್ ಕೇಳಿದಾಗ, ಹೌದು ಮಗಳೇ, ಈ ರೀತಿ ಇದು ತುಂಬ ವರ್ಷಗಳೇ ಆಗೋಯ್ತು, ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತಂದಾಗ, ನನಗೂ ಡ್ಯಾಡಿ ತುಂಬ ಖುಷಿ ಆಗ್ತಿದೆ, ಇದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪ್ಲೇಸ್ ಇದೆಯಾ ಇಲ್ಲಿ ನೋಡೋದಕ್ಕೆ ಅಂತಂದಾಗ